ಪ್ರತಿದಿನ ಬೆಳ್ಳುಳ್ಳಿಯನ್ನ ಸೇವಿಸುವುದರಿಂದ ನಮ್ಮ ಶರೀರದಲ್ಲಿ ಬರುವ ಅದ್ಭುತ ಬದಲಾವಣೆಗಳು ಏನು ಅಂತ ತಿಳಿದುಕೊಳ್ಳೋಣ. ಬೆಳ್ಳುಳ್ಳಿ ತಾಯಿಯ ಸಮಾನ. ಇದು ತುಂಬಾ ಪ್ರಾಚೀನವಾದ ಔಷಧಿ. ಆಯುರ್ವೇದದಲ್ಲಿ ಬೆಳ್ಳುಳ್ಳಿಗೆ ಎಷ್ಟೊಂದು ಪ್ರಾಮುಖ್ಯತೆ ಇದೆ. ಶರೀರಕ್ಕೆ ಸಂಬಂಧಿಸಿದ ಎಲ್ಲ ವಾತ ಸಮಸ್ಯೆಗಳಿಗೂ ಕೂಡ ಬೆಳ್ಳುಳ್ಳಿಯನ್ನ ಬಳಸುತ್ತಾರೆ. ಬೆಳ್ಳುಳ್ಳಿ ಅಡುಗೆಯ ರುಚಿ ಹೆಚ್ಚಿಸುವುದು ಮಾತ್ರ ಅಲ್ಲ, ಆರೋಗ್ಯಕ್ಕೂ ತುಂಬಾ ಉಪಯುಕ್ತಕಾರಿ. ಇದರಲ್ಲಿರುವ ರಸಾಯನಗಳು ಶರೀರದಲ್ಲಿರುವ ಕೆಟ್ಟ ಕೊಲೆಸ್ಟ್ರಾಲ್ ಕಡಿತಗೊಳಿಸಲು ಸಹಕರಿಸುತ್ತವೆ. ಮುಖ್ಯವಾಗಿ ಹೃದ್ರೋಗಕ್ಕೆ ತುಂಬಾ ಒಳ್ಳೆಯದು. ಬೆಳ್ಳುಳ್ಳಿಯನ್ನ ಹಸಿಯಾಗಿ ತಿನ್ನುವುದು ತುಂಬಾ ಒಳ್ಳೆಯದು. ಬೆಳ್ಳುಳ್ಳಿಯಲ್ಲಿ ವಿಟಮಿನ್ ಸಿ, ಬಿ6, ಸಿಲೆನಿಯಂ, ಜಿಂಕ್, ಕ್ಯಾಲ್ಸಿಯಂ, ಪೊಟ್ಯಾಷಿಯಂಗಳು ಇರುತ್ತವೆ. ಅಷ್ಟೇ ಅಲ್ಲದೆ ಜೀರ್ಣಕ್ರಿಯೆಯನ್ನ ಕೂಡ ಚುರುಕುಗೊಳಿಸುತ್ತದೆ. ಬೆಳ್ಳುಳ್ಳಿ ಜೀರ್ಣಶಕ್ತಿಯನ್ನ ದುಪ್ಪಟ್ಟುಗೊಳಿಸಿ ಹೊಟ್ಟೆಯಲ್ಲಿಯ ಜಠರಾಗ್ನಿಯನ್ನ ಉತ್ಪತ್ತಿಗೊಳಿಸಿ ಸೇವಿಸಿದ ಆಹಾರ ಸುಲಭವಾಗಿ ಜೀರ್ಣವಾಗುವಂತೆ ಮಾಡಿ ಆಹಾರ ದೇಹಕ್ಕೆ ಸೇರಿಕೊಳ್ಳುವಂತೆ ಮಾಡುತ್ತವೆ. ಮಲಬದ್ಧತೆಯನ್ನ ನಿವಾರಿಸುತ್ತದೆ. ಸುಲಭವಾಗಿ ಜೀರ್ಣವಾಗದ ಆಹಾರವನ್ನ ಬೆಳ್ಳುಳ್ಳಿಯೊಂದಿಗೆ ಸೇವಿಸುವುದು ಉತ್ತಮ. ಇನ್ನು ರೆಗ್ಯುಲರ್ ಆಗಿ ಶೀತದ ಬಾಧೆಯಿಂದ ಬಳಲುತ್ತಿರುವವರು ದಿನಾಲೂ ಬೆಳ್ಳುಳ್ಳಿಯನ್ನ ತೆಗೆದುಕೊಂಡಲ್ಲಿ ಬೆಳ್ಳುಳ್ಳಿಯ ಒಳ್ಳೆಯ ಫಲಿತಾಂಶ ಸಿಗುತ್ತದೆ. ಮುಖದ ಮೇಲಿರುವ ಮೊಡವೆಗಳು, ಕಪ್ಪು ಮಚ್ಚೆಗಳು, ಚರ್ಮದ ಮೇಲಿರುವ ಇನ್ಯಾವುದೇ ಕಲೆಗಳನ್ನು ನಿವಾರಿಸುತ್ತದೆ. ಪ್ರತಿನಿತ್ಯ 2 ಬೆಳ್ಳುಳ್ಳಿ ಎಸಳುಗಳನ್ನು ಉಗುರು ಬೆಚ್ಚಗಿನ ನೀರಿನಲ್ಲಿ ಕುದಿಸಿ ಸೇವಿಸಿದಲ್ಲಿ ಮೇಲಿನ ಎಲ್ಲ ಸಮಸ್ಯೆಗಳಿಗೆ ಒಳ್ಳೆಯ ಫಲಿತವಾಗಿದೆ. ಬೆಳ್ಳುಳ್ಳಿಯನ್ನ ಮುಖ್ಯವಾಗಿ ಹೃದಯ ರೋಗಗಳಿಗೆ, ರಕ್ತವಾಹಕಗಳು ಗಟ್ಟಿಯಾಗುವ ವ್ಯಾಧಿಗಳಲ್ಲಿ, ಕೊಲೆಸ್ಟ್ರಾಲ್ ಜಾಸ್ತಿ ಇದ್ದಾಗ ಮತ್ತೆ ಬಿಪಿ ಜಾಸ್ತಿ ಇದ್ದಾಗ ಎಷ್ಟೋ ಉಪಯೋಗಕಾರಿ ಎಂದು ಬಳಸಲಾಗುತ್ತದೆ. ಮುಖ್ಯವಾಗಿ ಕ್ಯಾನ್ಸರ್ ಅನ್ನ ಕೂಡ ನಿರೋಧಿಸುವಲ್ಲಿ ಇದು ತುಂಬಾ ಉಪಯೋಗಕಾರಿ ಅಂತ ಹೇಳ್ಬೋದು. ಪ್ರತಿನಿತ್ಯ ಒಂದು ಸಣ್ಣ ಬೆಳ್ಳುಳ್ಳಿಯನ್ನ ಕುದಿಸಿ ತಿಂದಲ್ಲಿ ನಿಮ್ಮ ಶರೀರದಲ್ಲಿಯ ಜೀವಕಣಗಳ ಪೊರೆಗಳನ್ನು ಪುಡಿ ಮಾಡಿ ಫ್ರೀ ರೆಡಿಕಲ್ಸ್ಗಳನ್ನು ನಿರ್ಮೂಲಿಸಿ ಶರೀರದಲ್ಲಿ ಸಹಜವಾದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಬೆಳ್ಳುಳ್ಳಿ ಆಂಟಿ ಆಕ್ಸಿಡೆಂಟ್ಗಳನ್ನು ಹೊಂದಿರುತ್ತದೆ. ಇದರಲ್ಲಿರುವ ಅಲಿಸಿನ್ ಎನ್ನುವ ಅಂಶವು ಆಂಟಿ ಬ್ಯಾಕ್ಟೀರಿಯಲ್, ಆಂಟಿ ವೈರಲ್, ಆಂಟಿ ಫಂಗಲ್ ಅಂತೆ ಕೆಲಸ ಮಾಡುತ್ತದೆ. ಶರೀರದಲ್ಲಿರುವ ರಕ್ತನಾಳಗಳು ಮುಚ್ಚಿಕೊಳ್ಳದಂತೆ ಅಡ್ಡಿಯಾಗುತ್ತದೆ. ಅದರಿಂದ ರಕ್ತ ಸರಬರಾಜು ಸರಾಗವಾಗಿ ನಡೆದು ಹೃದಯ ಆರೋಗ್ಯದಂತಿರುವಂತೆ ಮಾಡುತ್ತದೆ. ಇನ್ನು ಕೂದಲು ಮೃದುವಾಗಿ ಕಪ್ಪಗೆ ಇರುವಂತೆ ಬೆಳ್ಳುಳ್ಳಿ ಸಹಕರಿಸುತ್ತದೆ. ಬೆಳ್ಳುಳ್ಳಿಯನ್ನು ಪ್ರತಿನಿತ್ಯ ನಿಯಮದ ಪ್ರಕಾರ ತಿನ್ನುವವರಿಗೆ ಕೂದಲು ಕಪ್ಪಗಾಗುತ್ತದೆ, ಕೂದಲು ಉದುರುವುದು ಕಡಿಮೆಯಾಗುತ್ತದೆ. ಬೆಳ್ಳುಳ್ಳಿಯ ರಸವನ್ನು ಪ್ರತಿನಿತ್ಯ ಸೇವಿಸುವುದರಿಂದ ಶರೀರದಲ್ಲಿರುವ ಕೆಟ್ಟ ಕೊಬ್ಬನ್ನು ತೊಲಗಿಸಿ ಅಧಿಕ ರಕ್ತದೊತ್ತಡವನ್ನು ನಿವಾರಿಸಿ ಒಳ್ಳೆಯ ಸದೃಢವಾದ ಶರೀರವನ್ನು ಹೊಂದಬಹುದಾಗಿದೆ. ಕಬ್ಬಿನಾಂಶದ ಕೊರತೆ ಇರುವವರು ಬೆಳ್ಳುಳ್ಳಿಯ ಸೇವನೆಯಿಂದ ಅದರಲ್ಲಿಯ ಫೆರೋಪೋರ್ಟಿನ್ ಎನ್ನುವ ಶರೀರವು ಐರನ್ ಅನ್ನ ಹೀರಿಕೊಳ್ಳುವಂತೆ ಸಹಕರಿಸುತ್ತದೆ. ಶರೀರದ ತೂಕ ಅಧಿಕವಾಗಿದ್ದಲ್ಲಿ, ಕೊಲೆಸ್ಟ್ರಾಲ್ ಜಾಸ್ತಿಯಾಗಿದ್ದಲ್ಲಿ ಬೆಳ್ಳುಳ್ಳಿಯನ್ನ ಆಹಾರದೊಂದಿಗೆ ಸೇವಿಸುವುದು ಉತ್ತಮ. ಅಷ್ಟೇ ಅಲ್ಲದೆ ಅಸ್ತಮಾ ನಿವಾರಣೆಗೂ ಕೂಡ ಸಹಕಾರಿಯಾಗಿದೆ. ಚರ್ಮ ಮುದುಡುವ ಸಮಸ್ಯೆಯಿಂದ ಕಾಪಾಡುತ್ತದೆ. ಬಾಣಂತಿಯರಿಗೆ ಚೆನ್ನಾಗಿ ಹಾಲು ಬರುವಂತೆ ಮಾಡುತ್ತದೆ. ದೀರ್ಘಕಾಲದಿಂದ ಬರುವ ಜ್ವರದಿಂದ ಕೂಡ ಉಪಶಮನ ಸಿಗುತ್ತದೆ. ಬೆಳ್ಳುಳ್ಳಿಯನ್ನ ಸಕ್ಕರೆ ಕಾಯಿಲೆ ಇರುವವರು ಉಪಯೋಗಿಸಿದಲ್ಲಿ ಸೈಡ್ ಎಫೆಕ್ಟ್ಸ್ ನಿವಾರಿಸುತ್ತದೆ. ಇನ್ನು ಕೀಲು ನೋವಿನಿಂದ ಬಳಲುತ್ತಿರುವವರು ಆಹಾರದಲ್ಲಿ ಬೆಳ್ಳುಳ್ಳಿ ತೆಗೆದುಕೊಂಡಲ್ಲಿ ತುಂಬಾ ಒಳ್ಳೆಯದು. ವಯಸ್ಸಿನೊಂದಿಗೆ ತಲೆ ಎತ್ತುವ ಸಮಸ್ಯೆಗಳಿಗೆ ಪರಿಹಾರ ನೀಡಿ ನರಗಳಿಗೆ ಬಲವನ್ನು ನೀಡುತ್ತದೆ. ಅಲ್ಲದೆ ಮುಟ್ಟಿನಿಂದ ಬರುವ ತೊಂದರೆಗಳಿಗೂ ಕೂಡ ಇದು ನಿವಾರಣೆ ನೀಡುತ್ತದೆ. ತಿಳಿತಲ್ವಾ? ಬೆಳ್ಳುಳ್ಳಿಯನ್ನು ಸೇವಿಸೋದ್ರಿಂದ ಎಷ್ಟೊಂದು ಉಪಯೋಗಕಾರಿ ಲಾಭಗಳಿವೆ ಎನ್ನುವುದನ್ನು.